ಡಾಕ್ಟರ್ ಶಶಿಧರ, ವೈಜ್ಞಾನಿಕ ಅಧ್ಯಾತ್ಮ ಕೇಂದ್ರದಿಂದ ಮಾತಾಡ್ತಾ ಇದ್ದೇನೆ. ಇಂದಿನ ವಿಷಯ ಸ್ವಯಂ ವಿಶ್ಲೇಷಣೆ ಅಥವಾ ಸೆಲ್ಫ್ ಎನ್ಕ್ವೈರಿ. ಇದರಲ್ಲಿ ಮೇನ್ ಆಗಿ 5 ಪಾರ್ಟ್ ಇದೆ. ಒಂದು, ನಾನು ಯಾರು. ಎರಡನೇದಾಗಿ, ನಾನು ಏನ್ರಲ್ಲಿ ಮಾಡಲ್ಪಟ್ಟಿದ್ದೇನೆ, ನಾನು ಎಲ್ಲಿದ್ದೇನೆ, ನಾನು ಹೇಗಿದ್ದೇನೆ, ಹಾಗೆ ನಾನು ಏನಕ್ಕೋಸ್ಕರ ಇಲ್ಲಿದ್ದೇನೆ. ಸೊ ಮೊದಲನೇದಾಗಿ, ನಾನು ಯಾರು ಒಂದು ಕ್ವಶನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾರು ಅಂದ್ಬಿಟ್ಟು. ಇದೇ ಸ್ಥಿತಿ ನಾನು ತಾಯಿ ಗರ್ಭದಲ್ಲಿದ್ದಾಗ, ಈ ಪ್ಲಾನೆಟ್ಗೆ ಎಂಟ್ರಿ ಆಗಿದ್ದಾಗ, ನಾನು ಯಾರು ಅಂತ ಕ್ವಶನ್ ಮಾಡ್ಕೊಂಡ್ರೆ ಅಲ್ಲಿ ನಾನು ಸೈಲೆಂಟ್. ಆಮೇಲೆ ಹುಟ್ಟಿದ ಮೇಲೆ ಪ್ರತಿಯೊಂದು ಕಲಿಕೆಯಿಂದ, ಜೆನೆಟಿಕ್ಸ್ ಇಂದ ಬಂದಿದೆ ನನಗೆ. ಸೊ ನಾನು ಇವಾಗಿನ ಒಂದು ಸಿಚುವೇಶನ್ ಅಲ್ಲಿ ನಾನು ಹೇಳ್ತೀನಿ, ಐ ಆಮ್ ಎ ಹ್ಯೂಮನ್ ಬೀಯಿಂಗ್ ಅಂತ. ದೇರ್ ಇಸ್ ಅ ಹ್ಯೂಮನ್ ಪಾರ್ಟ್ ವೇರ್ ಐ ಎಕ್ಸ್ಪೀರಿಯನ್ಸ್ ಇನ್ಫಿನಿಟ್ ನಂಬರ್ ಆಫ್ ಗ್ಯಾಲಾಕ್ಸೀಸ್. ಆಲ್ಮೋಸ್ಟ್ 2 ಬಿಲಿಯನ್ ಗ್ಯಾಲಾಕ್ಸೀಸ್ ಇದೆ ಅಂತ. ಆ ಹ್ಯೂಮನ್ ಪಾರ್ಟ್ ಅಲ್ಲಿ ಐ ಎಕ್ಸ್ಪೀರಿಯನ್ಸ್ ಬಾಡಿ, ಮೈಂಡ್, ಎಮೋಷನ್ಸ್, ಎಕೋಸಿಸ್ಟಮ್. ಇವು 4 ನನ್ನ ಹೊರಗಿನ ನಾನು. ಬಟ್ ನನ್ನ ಅಂತರಾಳದಲ್ಲಿ ಸೈಲೆಂಟ್. ಆ ಸೈಲೆಂಟ್ ಅಂತ ನೀವು ಹೇಳಲ್ಲ, ಅದನ್ನು ನಾವು ಒಳತತ್ವ ಅಥವಾ ಶಿವತತ್ವ ಅಥವಾ ಅಚಲ ಅಥವಾ ಬ್ರಹ್ಮ, ಇದೇ ರೀತಿ ಕರೆದಿದ್ದೀವಿ. ಸೊ ನಾನು ಯಾರು? ಮಾತಾಡ್ದಿದ್ರೆ, ನಾನು ಅನ್ನೊಂದು ಬಾಯಿ ಬಿಡ್ಲಿಲ್ಲ ಅಂದ್ರೆ ನಿಜವಾದ ನಾನು ತಿಳ್ಕೊಳ್ತೀನಿ ಅಲ್ವಾ? ಸೊ ಆಮೇಲೆ ನಾನು ಏನಲ್ಲಿ ಮಾಡಲ್ಪಟ್ಟಿದ್ದೇನೆ? ದಿಸ್ ಸೆಲ್ಫ್ ಏನಲ್ಲಿ ಮಾಡಲ್ಪಟ್ಟಿದೆ? ಸೊ ಈ ಸೆಲ್ಫ್ ಅಲ್ಲಿ ಈ ಒಳಗಡೆ ಹೋದಾಗ ಇದೆಲ್ಲ ಆಟಮ್ಸ್ ಇಂದ ಮಾಡಲ್ಪಟ್ಟಿದೆ. ಆಟಮ್ಸ್ ಒಳಗಡೆ ಹೋದ್ರೆ ಆ ಸೈಲೆಂಟ್ ಇಂದನೇ ಮಾಡಲ್ಪಟ್ಟಿದೆ. ಅದಕ್ಕೋಸ್ಕರ ಸೃಷ್ಟಿಕರ್ತ ಅಂತೀವಿ ಆ ಅಂತರಾಳನ, ಆ ಒಳ ಸತ್ಯನ. ಮೂರನೇದಾಗಿ, ನಾನು ಎಲ್ಲಿದ್ದೇನೆ? ಈ ಪ್ಲಾನೆಟ್ ಮೇಲೆ ಇದ್ದೀನಿ. ಈ ಪ್ಲಾನೆಟ್ ಅಲ್ಲಿ ಇನ್ಫಿನೈಟ್ ನಂಬರ್ ಆಫ್ ಗ್ಯಾಲಾಕ್ಸೀಸ್ ಇದೆ. 2 ಬಿಲಿಯನ್ ಗ್ಯಾಲಾಕ್ಸೀಸ್ ಇದೆ. ಅದರಲ್ಲಿ ಒಂದು ಗ್ಯಾಲಾಕ್ಸಿ ಮಿಲ್ಕಿ ವೇ, ಅದರಲ್ಲಿ ಒಂದು ಸೋಲಾರ್ ಸಿಸ್ಟಮ್. ಆ ಸೋಲಾರ್ ಸಿಸ್ಟಮ್ ಅಲ್ಲಿ 9 ಪ್ಲಾನೆಟ್ ಅಲ್ಲಿ ಅರ್ತ್ ಇಸ್ 1 ಪ್ಲಾನೆಟ್. ನಾನು ಅದ್ರ ಮೇಲೆ ಒಂದು ಹ್ಯೂಮನ್ ಬೀಯಿಂಗ್. ಹ್ಯೂಮನ್ ಪಾರ್ಟು ಇದೆ, ಬೀಯಿಂಗ್ ಪಾರ್ಟು ಇದೆ. ಬೀಯಿಂಗ್ ಪಾರ್ಟ್ ಅಂದ್ರೆ ನಾನು ಈ ಪ್ಲಾನೆಟ್ಗೆ ಎಂಟ್ರಿ ಆದಾಗ, ಈಗ ನನ್ನ ಬ್ಯಾಕ್ ಗ್ರೌಂಡ್ ಸ್ಟೇಟು, ನಾನು ಸತ್ತಾದಾಗ ಆ ಬೀಯಿಂಗ್ ಸ್ಟೇಟ್ ಮಾತ್ರ ಹಂಗೆ ಇರ್ತದೆ. ಹ್ಯೂಮನ್ ಪಾರ್ಟ್ ಮಾತ್ರ ಹುಟ್ಟಿದೆ, ಸಾಯುತ್ತೆ. ಮತ್ತೆ ನಾನು ಇಲ್ಲಿ ಏನಕ್ಕೆ ಬಂದಿದ್ದೇನೆ, ಏಕೆ ಬಂದಿದ್ದೇನೆ? ಸೃಷ್ಟಿಕರ್ತ ಪ್ರತಿಯೊಬ್ಬರಲ್ಲೂ ವಿಶೇಷತೆ, ಅನನ್ಯತೆ ಇಟ್ಟಿದ್ದಾನೆ. ಒಬ್ಬೊಬ್ಬರಲ್ಲಿ ಒಂದೊಂದ್ ತರ ಇಂಟೆಲಿಜೆನ್ಸ್. ಕೆಲವರು ಮ್ಯೂಸಿಕ್ ಸ್ಮಾರ್ಟು, ಕೆಲವರು ಲಾಜಿಕಲ್ ಸ್ಮಾರ್ಟು, ಕೆಲವರು ವರ್ಡ್ ಸ್ಮಾರ್ಟು. ಒಬ್ಬರು ಒಂದೊಂದು ರೀತಿನಲ್ಲಿ. ಕೆಲವರಿಗೆ ರೈಟ್ ಬ್ರೈನ್ ಡಾಮಿನೇಟ್ ಇರ್ತದೆ, ಕೆಲವರಿಗೆ ಲೆಫ್ಟ್ ಬ್ರೈನ್ ಡಾಮಿನೇಟ್ ಇರ್ತದೆ, ಕೆಲವರಿಗೆ ಹೈಂಡ್ ಬ್ರೈನ್ ಡಾಮಿನೇಟ್ ಇರ್ತದೆ, ಅಂದ್ರೆ ಅನಿಮಲ್ ಬ್ರೈನ್. ಸೊ ಒಬ್ಬರಿಗೆ ಫ್ರಂಟ್ ಬ್ರೈನ್ ಡಾಮಿನೇಟ್ ಇರ್ತದೆ. ಸೊ ನನ್ನನ್ನ ವಿಶೇಷವಾಗಿ ಮಾಡಿರೋದು ಪರೋಪಕಾರಾರ್ಥಮಿದಂ ಶರೀರಂ. ನನ್ನಿಂದ ಏನು ಮಾಡಬಹುದು ಅದನ್ನು ಮಾಡೋದಕ್ಕೋಸ್ಕರ. 99% ನಿಮ್ಮಲ್ಲಿ ಲಿಮಿಟೇಷನ್ಸ್ ಇದೆ, 1% ಒಂದು ವಿಶೇಷತೆ ಇದೆ. ಅದನ್ನ ಐಡೆಂಟಿಫೈ ಮಾಡಿ ಅದರಲ್ಲಿ ವರ್ಕ್ ಮಾಡಿ. ಸೊ ಈ ಹೊರ ಪ್ರಪಂಚದಲ್ಲಿ ಯು ಕ್ಯಾನ್ ಮೇಕ್ ಎ ಡಿಫರೆನ್ಸ್. ಬಟ್ ಅಂತರಾಳಕ್ಕೆ ಹೋದ್ರೆ ನಿಜವಾದ ಸತ್ಯ ಬಂದು ಸೈಲೆನ್ಸ್. ನೀವೇನು ಮಾಡೂ ಇಲ್ಲ, ಹೇಗೂ ಇಲ್ಲ. ನಿಜವಾದ ಸತ್ಯ ಆ ನಿಶಬ್ದದಲ್ಲಿ, ನಿಶಬ್ದದ ಅಂತರಾಳದಲ್ಲಿದೆ. ನಾನು ಮಾತಾಡಕ್ ಹೋದ್ರೆ ಶಬ್ದ ಮಾಡೇ ಮಾತಾಡ್ಬೇಕಾಗತ್ತೆ. ಸೊ
ನಾನು ಏಕೆ ಬಂದಿದ್ದೇನೆ ಆದ್ಮೇಲೆ ನೆಕ್ಸ್ಟ್ ಕೊನೆಯದಾಗಿ ಒಂದು ನಾನು ಯಾರು ಅಂತ ಹೇಳಿದ್ದೀನಿ, ಎರಡನೇದು ಏನಲ್ಲಿ ಮಾಡಲ್ಪಟ್ಟಿದ್ದೇನೆ ಹೇಳಿದ್ದೇನೆ, ನಾನು ಏನಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ದೇನೆ, ನಾನು ಎಲ್ಲಿದ್ದೇನೆ ಅಂತ ಹೇಳಿದ್ದೇನೆ, ಮತ್ತೆ ನಾನು ಹೇಗಿದ್ದೇನೆ. ಹೇಗಿರೋದು ಒಂದು ಪರ್ಸೆಪ್ಷನ್ ಇಂದ ಪ್ರಪಂಚನೆಲ್ಲ ಗ್ರಾಬ್ ಮಾಡ್ತಾ ಇದ್ದೀನಿ, ಗ್ರಹಿಸ್ತಾ ಇದ್ದೀನಿ. ಇನ್ನೊಂದು 8 ಅವರ್ ಡೀಪ್ ಸ್ಲೀಪ್ ಅಲ್ಲಿ ಇರ್ತೀನಿ, ಪರ್ಸೆಪ್ಷನ್ ಲೆಸ್. ಆ ಸ್ಲೀಪ್ ಅಲ್ಲಿ ಏನಿರಲ್ಲ, ದೇವರು ಇಲ್ಲ. ನನ್ನ ಬ್ಯಾಕ್ ಗ್ರೌಂಡ್ ನಿಜವಾಗ್ಲೂ ಹೇಳೋದಾದ್ರೆ ಅದೇ ಇರೋದು. ಬಟ್ ಕಲಿಕೆಯಿಂದ ನನಗೆ ಹೊರ ಪ್ರಪಂಚದಲ್ಲಿ ಪರ್ಸೆಪ್ಷನ್ ಬಂದಿದೆ. ಬಿಕಾಸ್ ಆಫ್ ಜೀನ್ಸ್, ಅಪ್ಪ ಅಮ್ಮ ಜೀನ್ಸ್ ಕೊಟ್ಟು ಬ್ರೈನ್ ಡೆವಲಪ್ ಮಾಡಿ, ಆ ಬ್ರೈನ್ ಡೆವಲಪ್ ಇಂದ ಇದೆಲ್ಲ ಗ್ರಹಿಸ್ತಾ ಇದ್ದೀನಿ. ಸೊ ಪರ್ಸೆಪ್ಷನ್ ಇದೆ, ಪರ್ಸೆಪ್ಷನ್ ಲೆಸ್ ಇದೆ. ಇದು ಸ್ವಯಂ ವಿಶ್ಲೇಷಣೆ ಅಂದ್ರೆ ಸೆಲ್ಫ್ ಎನ್ಕ್ವೈರಿ ಮಾಡಿಕೊಂಡಾಗ ಇದರ ಅರಿವು ನಮ್ಗೆ ಬೇಕಾಗತ್ತೆ. ಆಗ ನಾವು ಪರಿಪೂರ್ಣ ಜೀವನವನ್ನು ಮಾಡಬಹುದು. ಥ್ಯಾಂಕ್ ಯು.